ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫರೇಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಭಾರತ ಮತ್ತು ಒಮನ್ ದೇಶಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಥವಾ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಒಮನ್ಗೆ ಸಂಬಂಧಪಟ್ಟಂತಹ ನೋಡ್ತಾ ಹೋಗೋಣ. The India and Oman Comprehensive Economic Partnership Agreement is a bilateral trade pact that officially came into force on June 1, 2026. ಭಾರತ ಮತ್ತು ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇದೇ ಜೂನ್ 1, 2026ರಿಂದ ಜಾರಿಗೆ ಬಂದಿದ್ದು, ಈ ಒಪ್ಪಂದವು ಗಲ್ಫ್ ಪ್ರದೇಶದಲ್ಲಿ ಭಾರತದ ಅತ್ಯಂತ ದೊಡ್ಡ ಸಮಗ್ರ ವ್ಯಾಪಾರ ಒಪ್ಪಂದಗಳಲ್ಲಿ ಒಂದಾಗಿ ಸೃಷ್ಟಿಸಿದೆ. ಈ ಒಂದು ಅಂಶ ಒಪ್ಪಂದ ಸೃಷ್ಟಿನಲ್ಲಿ ಏನೋ ನ್ಯೂಸ್ ಅಲ್ಲಿತ್ತು. ಹಾಗಿದ್ರೆ ಈ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಥವಾ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂದ್ರೆ ಏನು, ಮತ್ತು ಈ ಭಾರತ ಮತ್ತು ಒಮನ್ ರಾಷ್ಟ್ರಗಳ ನಡುವೆ ಆಗಿರುವಂತಹ ಈ ಸಿಇಪಿಎ ಒಪ್ಪಂದದಿಂದ ಭಾರತಕ್ಕಾಗುವಂತಹ ಪ್ರಯೋಜನಗಳು ಏನೇನು ಎಂಬಿತ್ಯಾದಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂದ್ರೆ ಏನು? ಸಾಂಪ್ರದಾಯಿಕ FTAಗಳು ಅಂತ ಕರಿತೀವಿ, ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಂತ ಕರಿತೀವಿ. ಅವೇನಿದ್ರು ಕೂಡ ಸರಕುಗಳ ಮೇಲೆ ವೆರಿ ಸಂಕುಚಿತವಾಗಿ ಕೇಂದ್ರೀಕರಿಸಿದ್ರೆ, CEPA ಅನ್ನುವಂಥದ್ದು ಎರಡು ಆರ್ಥಿಕತೆಗಳನ್ನು ಅಂದ್ರೆ ಎರಡು ರಾಷ್ಟ್ರಗಳ ನಡುವಿನ ಆರ್ಥಿಕತೆಗಳನ್ನ ವಿಶಾಲ ಬದ್ಧತೆಗಳೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಸರಕುಗಳಲ್ಲಿನ ಆದ್ಯತೆಯ ವ್ಯಾಪಾರ, ಸೇವೆಗಳಲ್ಲಿನ ಉದಾರೀಕರಣ, ಹೂಡಿಕೆಯ ರಕ್ಷಣೆ, ಬೌದ್ಧಿಕ ಆಸ್ತಿ ಹಕ್ಕುಗಳು, ಕಾಂಪಿಟೇಟಿವ್ ಪಾಲಿಸೀಸ್ ಮತ್ತು ಸರ್ಕಾರಿ ಸಂಗ್ರಹಣೆಯನ್ನ ಒಳಗೊಂಡಿರುವಂತಹ ಸಮಗ್ರ ಆರ್ಥಿಕ ಒಪ್ಪಂದವಾಗಿರುತ್ತದೆ. ಆ ದೃಷ್ಟಿಯಿಂದಲೇ ಇದನ್ನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂತ ಕರೆಯುವಂಥದ್ದು. ಇಟ್ ಪ್ರೊವೈಡ್ಸ್ India and Oman Comprehensive Economic Partnership Agreement provides Indian exporters with 100% duty-free access across 98.08% of tariff lines, covering 99% of India's total export value to the Oman from the day 1, ಅಂದ್ರೆ ಜೂನ್ 1 ಇಂದನೂ ಕೂಡ ಅದು ನಮ್ಗೆ ಇದಾಗಿ ಗೊತ್ತಿಲ್ಲ. ಈ ಭಾರತ ಮತ್ತು ಒಮನ್ಗಳ ರಾಷ್ಟ್ರಗಳ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅನ್ನುವಂಥದ್ದು ಆರ್ಥಿಕ ಸಹಕಾರವನ್ನು ಆಧುನೀಕರಿಸುವಂಥದ್ದು, ರಚನಾತ್ಮಕವಾಗಿ ಅಳೆಯಲು ವಿನ್ಯಾಸಗೊಳಿಸಲಾದಂತಹ ಸಮಗ್ರ ಆಳವಾದ ಏಕೀಕರಣ, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನ ಇದು ಒಳಗೊಂಡಿರುತ್ತದೆ ಅನ್ನುವಂಥದ್ದು ಗೊತ್ತಿರಲಿ. ಸರಳ ಸುಂಕಗಳನ್ನ ಅಂದ್ರೆ ಕಡಿತವನ್ನ ಮೀರಿ ಅದನ್ನೂ ಹೊರತುಪಡಿಸಿ ಅನ್ನುವಂಥದ್ದು. ಬರೀ FTA ಅಂತ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಎರಡು ದೇಶಗಳ ನಡುವಿನ ಒಂದು ಸರಕು ಸೇವೆಗಳಲ್ಲಿ ಅಷ್ಟೇ ಸೀಮಿತವಾಗಿರುವಂಥದ್ದು. ಅದನ್ನೂ ಮೀರಿ ಸರಕುಗಳಲ್ಲಿನ ವ್ಯಾಪಾರ ಆಗಿರ್ಬೋದು, 127 ಸೇವಾ ಉಪವಲಯಗಳು, ವೃತ್ತಿಪರ ಕಾರ್ಮಿಕ ಚಲನಶೀಲತೆ, ಆಳವಾದ ನಿಯಂತ್ರಕ ಸಹಕಾರವನ್ನು ವ್ಯಾಪಿಸಿರುವಂತಹ ದೃಢವಾದ ಒಂದು ಹಣಕಾಸು ವ್ಯಾಪ್ತಿಶಿಲ್ಪವನ್ನ ಈ ಒಂದು ಒಪ್ಪಂದ ಸ್ಥಾಪಿಸುತ್ತೆ ಅನ್ನುವಂಥದ್ದು ಗೊತ್ತಿಲ್ಲಿ. ಅಂಡ್ ಈ ಒಂದು ಜಾರಿಗೆ ಬಂದ ಆದ್ಮೇಲೆ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ನಂತರ ಒಮನ್ ಸುಲ್ತಾನರೊಂದಿಗೆ ಸಮಗ್ರ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ ಪಡೆದುಕೊಂಡ ವಿಶ್ವದ ಎರಡನೇ ರಾಷ್ಟ್ರ. ಅಂದ್ರೆ ಒಮನ್ ದೇಶದ ಜೊತೆ ಈ ಒಂದು ಯುನೈಟೆಡ್ ಸ್ಟೇಟ್ಸ್ ಹೊರತುಪಡಿಸಿದರೆ ಭಾರತ ಈ ತರ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುವಂತಹ ಎರಡನೇ ರಾಷ್ಟ್ರ ಅನ್ನುವಂಥದ್ದು ಗೊತ್ತಿಲ್ಲ. ಇದಕ್ಕೆ ಮುಂಚೆ ಯುನೈಟೆಡ್ ಸ್ಟೇಟ್ಸ್ ಅಥವಾ USA ಅನ್ನುವಂತಹ ಅಮೆರಿಕ ರಾಷ್ಟ್ರ ಈ ಒಮನ್ ಜೊತೆಗೆ ಒಪ್ಪಿದೆ. ಈ ಒಪ್ಪಂದದ ಪ್ರಮುಖ ಫಲಿತಾಂಶಗಳು ಏನೇನು ಅಥವಾ ಈ ಒಪ್ಪಂದದಿಂದ ಭಾರತಕ್ಕಾಗುವಂತಹ ಪ್ರಯೋಜನಗಳು ಏನೇನು ಅಂತ ನೋಡ್ತಾ ಇದ್ರೆ, ತತ್ಕ್ಷಣದ ಸುಂಕರಹಿತ ರಫ್ತು ವಿಸ್ತರಣೆ ಅನ್ನುವಂಥದ್ದು. ಯಾಕಂದ್ರೆ ಡೇ 1 ಇಂದನೇ ಮೋರ್ ದನ್ 99% ಅಷ್ಟು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುವಂತಹ ಟ್ಯಾರಿಫ್ ಲೈನ್ ಅಲ್ಲಿ ಇರುವಂತಹ ಸರಕುಗಳು ಏನಿದಾವೆ ಅವೆಲ್ಲವೂ ಕೂಡ ಡ್ಯೂಟಿ ಫ್ರೀ ಅಂದ್ರೆ ಸರಕುಗಳಿಲ್ದಲೇ ಮೇಲೆ ಒಮನ್ ಮಾರುಕಟ್ಟೆಗೆ ಹೋಗ್ತವೆ. ಸೊ ಇದರಿಂದಾಗಿ ಭಾರತೀಯ ಯಾರ್ಯಾರೆಲ್ಲ ರಫ್ತುದಾರರಿದ್ದಾರೆ ಅವರಿಗೆ ಆರ್ಥಿಕವಾಗಿ ಹೆಚ್ಚಿನ ಪ್ರಯೋಜನವನ್ನ ತಂದುಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಅಂಡ್ ಸೆಕೆಂಡ್ ಫ್ಯಾಕ್ಟ್ ನೋಡೋದಾದ್ರೆ, ಫಾಸ್ಟ್ ಟ್ರ್ಯಾಕ್ ನಿಯಂತ್ರಕ ಔಷಧಗಳಿಗೆ ಅಧಿಕಾರವನ್ನ ನೀಡುವಂಥದ್ದು. ಅಂದ್ರೆ ಈ ಒಂದು ಜಾಗತಿಕ ನಿಯಂತ್ರಕರು ಏನಿರ್ತಾರೆ ಅಥವಾ EMA ಆಗಿರ್ಬೋದು, UK MHRA ಆಗಿರ್ಬೋದು, GT ಆಗಿರ್ಬೋದು, ಈ ತರ ಅನುಮೋದಿಸಿದಂತಹ ಔಷಧಿಗಳು ಮತ್ತು ಲಸಿಕೆಗಳು 90 ದಿನಗಳಲ್ಲಿ ಒಮಾನಿ ಮಾರ್ಕೆಟಿಂಗ್ ಅಧಿಕಾರವನ್ನ ಪಡೆಯುತ್ತವೆ. ದುಬಾರಿ ನಕಲು ಪರೀಕ್ಷೆ, ರಚನಾತ್ಮಕ ಪ್ರವೇಶ ಅಡೆತಡೆಗಳನ್ನೆಲ್ಲವನ್ನು ತೆಗೆದುಹಾಕುವಂಥದ್ದು, ಈಸಿ ಆಕ್ಸೆಸ್ ಆಫ್ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಇನ್ ಒಮಿನಿ ಮಾರ್ಕೆಟ್ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ.
ಅಂಡ್ ಮೂರನೇದು ಸೇವೆಗಳು ಮತ್ತು ಈ ವೃತ್ತಿಪರ ಉಪವಲಯಗಳ ಅನ್ಲಾಕ್ ಮಾಡುವಿಕೆ ಅನ್ನುವಂಥದ್ದು. ಒಮನ್ನಲ್ಲಿ ತನ್ನ ಅತ್ಯಂತ ಸಮಗ್ರ ಸೇವಾ ಕೊಡುಗೆಯನ್ನು ಭಾರತ ವಿಸ್ತರಿಸುವಂಥದ್ದು. ಬರೋಬ್ಬರಿ 127 ಸೇವಾ ಉಪವಲಯಗಳು ಏನಿದಾವೆ ಅವುಗಳನ್ನ ಒಮನಿ ಮಾರ್ಕೆಟ್ನಲ್ಲಿ ವಿಸ್ತರಿಸುವಂಥದ್ದು. ಇಂಡಿಯನ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಟೀಚರ್ಸ್, IT ಎಕ್ಸ್ಪರ್ಟ್ಸ್ ಇವೆಲ್ಲವೂ ಕೂಡ ಬೈಂಡಿಂಗ್ ಮೊಬಿಲಿಟಿ ವೇಗಳನ್ನ ಒಳಗೊಂಡಿದೆ ಅನ್ನುವಂಥದ್ದು ಗೊತ್ತಿರಲಿ. ಇದ್ರ ಜೊತೆಗೆ ಉನ್ನತೀಕರಿಸಲಾದಂತಹ ಇಂಟ್ರಾ ಕಾರ್ಪೊರೇಟ್ ವೀಸಾ ಮತ್ತು ರೆಸಿಡೆನ್ಸಿಯನ್ನ ಕೊಡುವಂಥದ್ದು. ಯಾಕಂದ್ರೆ ಇಲ್ಲಿಂದ ಒಮೆನಿನಲ್ಲಿ ವರ್ಕ್ ಮಾಡಕ್ ಹೋಗುವಂತಹ IT ಪ್ರೊಫೆಷನಲ್ಸ್ ಏನಿದ್ದಾರೆ ಅವರಿಗೆ ಬೇಗನೆ ಹೆಚ್ಚಿನ ದಿನಗಳ ವಾಸ ಇರೋ ಹಾಗೆ ಮತ್ತು ಬೇಗ ಕ್ವಿಕ್ ಆಗಿ ವೀಸಾಗಳು ಸಿಗುವಂಥದ್ದು, ಮತ್ತೆ ಅಲ್ಲಿ ಉಳ್ಕೊಳ್ಳೋಕೆ ಅಂದ್ರೆ 180 ದಿನಗಳ ಒಳಗೆ ವರೆಗೂ ಕೂಡ ಉಳ್ಕೊಳ್ಳೋಕೆ ಅವ್ರಿಗೆ ಅವಕಾಶವನ್ನ ಕೊಡುವಂತಹ ಒಂದು ಒಪ್ಪಂದಗಳು ಕೂಡ ಆಗಿದೆ. ಪರಸ್ಪರ ಪ್ರಮಾಣ ಪತ್ರಗಳ ಗುರುತಿಸುವಿಕೆ ಅಂದ್ರೆ ಇಂಡಿಯನ್ ರಫ್ತು ಪರಿಶೀಲನಾ ಮಂಡಳಿ ಏನಿದೆ, ಇಲ್ಲಿ ಭಾರತದಲ್ಲಿರುವಂತಹ ರಫ್ತುಶೀಲನಾ ಮಂಡಳಿ ಏನು ಸರ್ಟಿಫಿಕೇಟ್ ಕೊಡುತ್ತೆ ಅದೊಂದೇ ಸರ್ಟಿಫಿಕೇಟ್ ಆಧಾರದ ಮೇಲೆ ಆರಾಮಾಗಿ ಒಮೆನಿ ಮಾರ್ಕೆಟ್ಗೆ ನಮ್ಮ ಗೂಡ್ಸ್ಗಳು ಹೋಗುತ್ತೆ. ಅದೇ ರೀತಿಯಲ್ಲಿ ಒಮನ್ ಅಲ್ಲಿರುವಂತಹ ಪ್ರಮಾಣೀಕರಣ ಪರಿಶೀಲನಾ ಮಂಡಳಿ ಕೊಡುವ ಸರ್ಟಿಫಿಕೇಟ್ ಆಧಾರದ ಮೇಲೆ ಇಲ್ಲಿ ಬರ್ಬೋದು. ಇನ್ನೊಂದ್ಸಲ ಇಲ್ಲೂ ಮಾಡಿಸ್ಬೇಕಾಗಿಲ್ಲ, ಅಥವಾ ಇಂಡಿಯನ್ ಪ್ರಾಡಕ್ಟ್ ಮತ್ತೊಮ್ಮೆ ಒಮೆನಿ ಮಾರ್ಕೆಟ್ ನಲ್ಲಿ ಪರಿಶೀಲನೆಯನ್ನ ಮಾಡಿಸ್ಬೇಕಾಗಿರೋದಿಲ್ಲ. ಅಂಡ್ ಕೊನೆಯದಾಗಿ ಸೂಕ್ಷ್ಮ ವಲಯಗಳಲ್ಲಿ ಮಾಪಕಾಂಕ ನಿರ್ಣಯವನ್ನ ರಕ್ಷಣೆ ಮಾಡುವಂಥದ್ದು. ಮಾಪನಾಂಕ ಅಂತ ಬಂದಾಗ ಮುಖ್ಯವಾಗಿ ಸ್ಥಳೀಯ ಜೀವನೋಪಾಯ, ಆಹಾರ ಭದ್ರತೆಯನ್ನು ಬೆಳೆಸ್ಕೊಡೋದಕ್ಕೆ ಭಾರತ ಹೆಚ್ಚು ದುರ್ಬಲ ವಲಯಗಳನ್ನ ಕಟ್ಟುನಿಟ್ಟಾಗಿ ಹೊರಗಿಡುವ ಪಟ್ಟಿಯಲ್ಲಿ ಇರುವಂಥದ್ದು. ಮುಖ್ಯವಾಗಿ ಡೈರಿ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂಡ್ ಎಡಿಬಲ್ ಆಯಿಲ್ ಆಗಿರ್ಬೋದು, ಸೀಡ್ಸ್ ಆಯಿಲ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಅಂಡ್ ಈ ಚರ್ಮ ಅಥವಾ ಸ್ಪೈಸೀಸ್ ಇವೆಲ್ಲವೂ ಕೂಡ ಮುಕ್ತ ಮಾರುಕಟ್ಟೆ ಪ್ರವೇಶದಿಂದ ಹೊರಗಿಟ್ಟು ಆ ಮೂಲಕ ಭಾರತೀಯ ಒಂದೇನು ಉತ್ಪಾದಕರು ಏನಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಬಂದಿದೆ. ಅಂಡ್ ಈ CEPA ಮಹತ್ವ ಏನು ಅಂತ ಬಂದಾಗ ಆರ್ಮೋಸ್ ಏನಿದೆ, ಜಲಸಂಧಿ ಏನಿದೆ, ಆರ್ಮೋಸ್ ಸ್ಟ್ರೈಟ್ ಏನಿದೆ ಅದಕ್ಕಿಂತನೂ ಪರ್ಯಾಯ ಮಾರ್ಗ ಅಂತ ಕರಿತೀವಿ. ಯಾಕಂದ್ರೆ ಒಮನ್ ಏನಿದೆ, ಒಮನ್ ಅನ್ನುವಂಥದ್ದು ಈ ಪರ್ಷಿಯನ್ ಗಲ್ಫ್ ಇಂದ ಹೊರಗಡೆ ಇರುವಂತದ್ದು. ಸೊ ಈಗೆಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಿಡಲ್ ಈಸ್ಟ್ ಏನು ಈ ಒಂದು ವೈಷಮ್ಯ ಒಂದು ಯುದ್ಧಗಳು ನಡೀತಾ ಇದ್ದಾವೆ. ಅದರಿಂದಾಗಿ ಭಾರತದ ಒಂದು ಇಂಧನ ಭದ್ರತೆ ಮೇಲೆ ಹೆಚ್ಚಿನ ಪ್ರಭಾವವನ್ನ ಬೀರಿರೋದು ನಾವೆಲ್ಲ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಈ ರೀತಿ ನಮ್ಮ ಒಂದೇನೋ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು, ನಮ್ಮ ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ನಮ್ಮ ಇಂಪೋರ್ಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಡೈವರ್ಸಿಫೈಡ್ ಮಾಡಿದಾಗ ಯಾವುದೇ ಒಂದು ದೇಶದಲ್ಲಿ ನೆಕ್ಸ್ಟ್ ಏನೇ ಯುದ್ಧಗಳಾಗಿರ್ಲಿ, ದಂಗೆಗಳಾಗಿರ್ಲಿ, ಏನೇ ಶುರು ಆದ್ರೂ ಕೂಡ ಅದರಿಂದ ಭಾರತೀಯ ಮಾರುಕಟ್ಟೆಗೆ ಹೆಚ್ಚಿನ ಒಂದು ಹೊಡೆತ ಆಗದ ರೀತಿಯನ್ನು ನೋಡ್ಕೊಳ್ಳುವಂಥದ್ದು. ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಏನಿದ್ದಾರೆ ಅಥವಾ ಇಂಡಿಯನ್ ಮ್ಯಾನುಫ್ಯಾಕ್ಚರ್ಸ್ ಏನಿದ್ದಾರೆ ಅವರಿಗೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಮೋಷನ್ ಅನ್ನು ಸಿಗುತ್ತೆ ಇದರಿಂದಾಗಿ. ಅಂಡ್ ಸೇವೆಗಳಾಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಅಂಡ್ ಅದರ್ ಮೊಬಿಲಿಟಿ ಏನಿರುತ್ತೆ, ಈಸಿ ಆಕ್ಸೆಸಿಬಲ್ ಮೊಬಿಲಿಟಿ ಸಿಗುತ್ತೆ ಒಮೆನಿ ದೇಶದ ಜೊತೆಗೆ. ಅಂಡ್ ಕೃಷಿಗೆ ಸಂಬಂಧಪಟ್ಟಂತೆ ರಫ್ತುಗಳನ್ನು ಹೆಚ್ಚು ಬಲಪಡಿಸುವಂಥದ್ದು. ಯಾಕಂದ್ರೆ ಒಮನ್ ರಾಷ್ಟ್ರದಲ್ಲಿ ಹೆಚ್ಚು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳು ಹೆಚ್ಚು ನಡೆಯುವುದಿಲ್ಲ. ಬಟ್ ಭಾರತದಲ್ಲಿ ಹೆಚ್ಚು ಕೃಷಿ ಸಂಬಂಧಿಸಿದ ಆಕ್ಟಿವಿಟೀಸ್ಗಳು, ಪ್ರೊಡಕ್ಷನ್ಗಳು ಜಾಸ್ತಿ ಇರೋದ್ರಿಂದಾಗಿ ನಾವು ಒಮೆನಿ ಮಾರ್ಕೆಟ್ಗೆ ಹೆಚ್ಚಿನ ಒಂದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಅಂಡ್ JECC ಇಂದ ಆಗಿರ್ಬೋದು ಅಥವಾ ಆಫ್ರಿಕಾಗೆ ಹೆಚ್ಚಿನ ಒಂದು ಇದು ಪ್ರವೇಶ ದ್ವಾರ ಆಗಿರುತ್ತೆ ಅನ್ನುವಂಥದ್ದು ನಮಗೆ. ರಫ್ತು ಹೆಚ್ಚಿಸೋದಕ್ಕೆ ಭಾರತ ತೆಗೆದುಕೊಂಡಂತಹ ಕಾರ್ಯಕ್ರಮಗಳು ಏನೇನು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ರಫ್ತು ಮಾಡಿದ ಉತ್ಪನ್ನಗಳ ಮೇಲಿನ ಸುಂಕ ಮತ್ತು ತೆರಿಗೆಗಳ ವಿನಾಯಿತಿಯನ್ನ ಕೊಟ್ಟಿರುವಂಥದ್ದು, ರಫ್ತು ಪ್ರಮೋಷನ್ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಆಗಿರ್ಬೋದು, ರಫ್ತು ಕೇಂದ್ರವಾಗಿ ಜಿಲ್ಲೆಯನ್ನ ಅಂದ್ರೆ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ತರ ಒಂದು ಜಿಲ್ಲೆಯನ್ನ ಸೆಟ್ ಮಾಡಿಕೊಂಡು ಆ ಮೂಲಕ ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆ ಜಿಲ್ಲೆನಲ್ಲಿ ಬೆಳೆಯುವಂತಹ ಪ್ರಮುಖ ವಸ್ತು ಏನಿರುತ್ತೆ ಅದನ್ನ ಎಕ್ಸ್ಪೋರ್ಟ್ ಮಾಡೋದು ಕೆಲಸಗಳಾಗಿರ್ಬೋದು, ವಿದೇಶಿ ವ್ಯಾಪಾರ ನೀತಿ, ಫಾರಿನ್ ಟ್ರೇಡ್ ಪಾಲಿಸಿ 2023 ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲಿ ಹೆಚ್ಚು ಎಕ್ಸ್ಪೋರ್ಟ್ ಅನ್ನ ಪ್ರಮೋಟ್ ಮಾಡೋದಕ್ಕೆ, ಆ ಮೂಲಕ ಬ್ಯಾಲೆನ್ಸ್ ಆಫ್ ಶೀಟ್ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಂಡ್ ವಿದೇಶಿ ಆರ್ಥಿಕ ಹೊಡೆತದಿಂದ ಭಾರತದ ಆರ್ಥಿಕತೆಯನ್ನು ಕಾಪಾಡೋದಕ್ಕೆ ಹೆಚ್ಚಿನ ಒಂದು ಮಾಹಿತಿ ಎನ್ನುವಂಥದ್ದು. ಇನ್ನು ಒಮನ್ ರಾಷ್ಟ್ರದ ಬಗ್ಗೆ ನೋಡೋದಾದ್ರೆ ಈ ಒಂದು ಮ್ಯಾಪ್ ನಲ್ಲಿ ಇರುವಂತದ್ದು ಅರೇಬಿಯನ್ ಸೀ ನಲ್ಲಿ ಈಸ್ಟರ್ನ್ ಸೈಡ್ ಇರುವಂತಹ ದೇಶವೇ ಒಮನ್ ರಾಷ್ಟ್ರ ಆಗಿರುತ್ತೆ. ಒಮನ್ ರಾಷ್ಟ್ರದ ಸುತ್ತಲೂ ನೆರೆಯ ರಾಷ್ಟ್ರಗಳನ್ನು ನೋಡೋದಾದ್ರೆ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಬಂದಾಗ ಯೆಮೆನ್ ರಾಷ್ಟ್ರ ಅಂಡ್ ಸೌದಿ ಅರೇಬಿಯಾ ರಾಷ್ಟ್ರ, UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಈ 3 ರಾಷ್ಟ್ರಗಳು ಸುತ್ತುವರೆದಿರುವಂತದ್ದು. ಅಂಡ್ ಇವನ್ ಒಮನ್ ರಾಷ್ಟ್ರವು ಕೂಡ ಪರ್ಷಿಯನ್ ಗಲ್ಫ್ ನ ಪಾರ್ಟ್ ಆಗಿರುತ್ತೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಅಮೋಸ್ ಏನಿದೆ ಇರುವಂತದ್ದು ಇರಾನ್ ಮತ್ತು ಒಮನ್ ರಾಷ್ಟ್ರಗಳ ನಡುವೆ. ಸೊ ಈ ಒಂದು ಗಡಿಯು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ.
ಒಮನ್ ರಾಷ್ಟ್ರದ ರಾಜಧಾನಿ ಬಂದು ಮಸ್ಕತ್ ಅನ್ನುವಂತಹ ಏನು ಸ್ಥಳ ಇದೆ, ಮಸ್ಕತ್ ಅನ್ನುವಂಥ ಪ್ರದೇಶವಿದೆ, ಅದು ಒಮನ್ ರಾಷ್ಟ್ರದ ರಾಜಧಾನಿಯಾಗಿ ಕೆಲಸ ನಿರ್ವಹಿಸುತ್ತೆ ಅನ್ನುವಂಥದ್ದು ಗೊತ್ತಿಲ್ಲಿ. ಅಂಡ್ ಅರಬ್ ಜಗತ್ತಿನ ಅತ್ಯಂತ ಹಳೆಯ ಸ್ವತಂತ್ರ ರಾಷ್ಟ್ರಗಳಲ್ಲಿ ಒಮನ್ ರಾಷ್ಟ್ರವು ಕೂಡ ಒಂದು. ನೈಋತ್ಯಕ್ಕೆ ಯೆಮೆನ್, ವಾಯುವ್ಯಕ್ಕೆ UAE, ಪಶ್ಚಿಮಕ್ಕೆ ಸೌದಿ ಅರೇಬಿಯಾಗಳಿಂದ ಸುತ್ತುವರೆದಿದ್ದು, ದಕ್ಷಿಣ ಮತ್ತು ಪೂರ್ವಕ್ಕೆ ಅರೇಬಿಯನ್ ಸಮುದ್ರವನ್ನ ಸುತ್ತುವರೆದಿದೆ ಅನ್ನುವಂಥದ್ದು ಗೊತ್ತಿಲ್ಲಿ. ಭೌಗೋಳಿಕವಾಗಿ ನೋಡೋದಾದ್ರೆ ಒಮನ್ ಅನ್ನುವಂಥ ರಾಷ್ಟ್ರ ರಬ್ ಅಲ್ ಖಾಲಿ ಅನ್ನುವಂತಹ ಮರುಭೂಮಿಯನ್ನ ಹೊಂದಿದೆ ಅನ್ನುವಂಥದ್ದು ಗೊತ್ತಿಲ್ಲಿ. ಇದರ ಜೊತೆಗೆ ಅಜರ್ ಮತ್ತು ದೊಫರ್ ಅನ್ನುವಂತಹ ಮೌಂಟೇನ್ ರೇಂಜ್ ಗಳನ್ನು ಕೂಡ ಅರಬ್ ರಾಷ್ಟ್ರ ಹೊಂದಿದೆ. ಅಂಡ್ ಅರಬ್ ಪೆನಿನ್ಸುಲದಲ್ಲಿರುವಂತಹ ಒಮನ್ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸಸ್ ಮತ್ತು ತಾಮ್ರ, ಸುಣ್ಣದ ಕಲ್ಲು, ಕಲ್ನಾರಿನಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದಿಷ್ಟು ಒಮನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಒಮನ್ ಮತ್ತು ಭಾರತದ ನಡುವಿನ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.